ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ತಿರುಪತಿಯ ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ನಾವು ಇಲ್ಲಿ ಬಂದಿರೋದು ಪಾಪನಾಶಿನಿ ಹತ್ರ. ಎಲ್ಲರೂ ಸ್ನಾನ ಮಾಡಬೇಕು ಅಲ್ಲೇ ಅಂತ ಹೇಳಿದ್ರು, ಹಾಗಾಗಿ ಬಂದ್ವಿ. ಮತ್ತು ಇಲ್ಲಿ ನೋಡಿ ರುದ್ರಾಕ್ಷಿ ಮಣಿ ಅಂತ ಇಟ್ಟಿದ್ದಾರೆ. ಅದು ನೋಡಿದ್ರೆ ರುದ್ರಾಕ್ಷಿ ಎಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಕಾಯಿಗೆ ಸ್ಟಿಕ್ ಮಾಡಿಬಿಟ್ಟಿದ್ರು. ಗಮ್ಮೆಲ್ಲ ಕಾಣಿಸ್ತಾ ಇತ್ತು. ಆ ಥರ ಸ್ಟಿಕ್ ಮಾಡಿ ಒರ್ಜಿನಲ್ ಇದು ಅಂತ ಮಾರ್ತಾಯಿದ್ರು. ಏನೇನು ಮಾಡ್ತಾರಲ್ವ ಟೂರಿಸ್ಟ್ ಪ್ಲೇಸ್ಗಳಂದರೆ. ಇಲ್ಲಿ ನೀರೆಲ್ಲ ಸ್ನಾನ ಮಾಡೋಣ ಅಂತ ಬಂದ್ವಿ. ನೀರಂತ ಫುಲ್ ತಣ್ಣಗೆ ಕೊರಿತಾ ಇತ್ತು ಅಂತ ಹೇಳ್ಬೋದು. ಬಟ್ ಎಲ್ಲ ಹೇಳ್ತಾರಲ್ವ ಪಾಪ ಎಲ್ಲ ಹೋಗುತ್ತಂತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಎಲ್ಲರೂ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ರಿತ್ವಿಕ್ ಅಂತೂ ನಿಜ ನನಗಂತೂ ಉಸಿರು ಕಟ್ಟಂಗೆ ಆಗ್ತಾ ಇತ್ತು. ಆದರೂ ಏನು ಮಾಡೋದು, ಸ್ವಲ್ಪ ಹಾಕ್ಕೋಬೇಕಂತ ಹೇಳ್ಬಿಟ್ಟು ನಿಂತ್ಕೊಂಡೆ. ಮತ್ತು ಇದು ಸ್ಕ್ವಿರಲ್ ಅಂತಲೇ ಹೇಳ್ಬೋದು. ಸ್ಕ್ವಿರಲ್ ಸ್ವಲ್ಪ ಜಾತಿ ಬೇರೆ ಇರುತ್ತಲ್ವ. ಎಷ್ಟು ಚೆನ್ನಾಗಿ ನಾವು ಕೂತಿರೋ ಹತ್ರ ಎಲ್ಲ ಬಂದು ನೋಡ್ತಾ ಇತ್ತು. ಮತ್ತು ಎಲ್ಲರೂ ಏನಾದರೂ ಕೊಡ್ತಾರೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇತ್ತು. ಮತ್ತು ಅಲ್ಲೇ ಚೇಂಜಿಂಗ್ ರೂಮ್ ಇದ್ವು. ನಾವು ಎಲ್ಲರೂ ರೆಡಿಯಾಗಿ ನೆಕ್ಸ್ಟು ಅಲ್ಲೇ ದೇವಸ್ಥಾನ ಇತ್ತು, ಹಾಗಾಗಿ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ನೋಡಿ ಆಟ ಸಾಮಾನೆಲ್ಲ ಇಟ್ಟಿದ್ರು. ಎಷ್ಟು ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದ್ವು ಗೊತ್ತಾ ಈ ಆಟ ಸಾಮಾನುಗಳೆಲ್ಲ. ಮತ್ತು ಇಲ್ಲಿ ಸ್ಟಾರ್ ಫಿಶ್ ಇಟ್ಟಿದ್ರು. ಇದೇನೋ ದೃಷ್ಟಿಗೆ ಕಟ್ತಾರೆ ತಗೊಳ್ಳಿ, ಏನು ಒಳ್ಳೇದು ಅಂತ ಹೇಳ್ತಾ ಇದ್ರು. ನಿಜವಾದ ಸ್ಟಾರ್ ಫಿಶ್ ಅಂತ ಇದು. ಅದನ್ನು ತಗೊಂಡು ಒಣಗಿಸಿ ಅವ್ರು ಸ್ಮೆಲ್ ನೋಡಿ ಹೆಂಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ನಮ್ಗೆ ಅದು ನೋಡ್ತಿದ್ರೇ ಒಂಥರ ಅನಿಸ್ತಿತ್ತು. ಸ್ಮೆಲ್ ಕೂಡ ಬರ್ತಾ ಇತ್ತು. ಸ್ವಲ್ಪ ದೃಷ್ಟಿಗೆ ಇಡ್ತಾರೆ ಅಂತ ಇದನ್ನು. ಮತ್ತು ಅಲ್ಲಿಂದ ನಾವು ಹೊರಟ್ವಿ. ನಾವೆಲ್ಲರೂ ಕುತ್ಕೊಂಡು ಗಾಡಿ ಎತ್ತಿದ್ವಿ. ಸ್ವಲ್ಪ ಜನ ಬರಬೇಕಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಈ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ನಾವು ಅಲ್ಲಿಂದ ಹೊರಟಿದ್ದು ಆಕಾಶ್ ಗಂಗೆ ದೇವಸ್ಥಾನಕ್ಕೆ. ಆಲ್ಮೋಸ್ಟು ಕಾರ್ ಪಾರ್ಕಿಂಗಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇತ್ತಂತ ಅನಿಸುತ್ತೆ. ಅಷ್ಟು ಕೆಳಗೆ ಇಳಿದೋಗ್ಬೇಕು. ಇದು ಆಕಾಶ್ ಗಂಗೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಫುಲ್ಲು ಕಾಡು ಅನಿಸುತ್ತೆ. ಕಾಡು ಮಧ್ಯ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಅಲ್ಲೇ ನೀರು ಕೂಡ ಹರಿತಾ ಇತ್ತು, ಜರಿ ಜರಿ ರೀತಿ. ಮತ್ತು ದೇವಸ್ಥಾನದ ಹತ್ರ ಪೂರ್ತಿಯಾಗಿ ನೀರು ಬಂಡೆಲ್ಲ ಹರಿತಾ ಇತ್ತು. ನಮ್ಮದು ದೇವಸ್ಥಾನ. ನೀರು ಕುಡಿತಾ ಇದ್ರು ಎಲ್ಲರೂ. ನಾನು ನೋಡೋಣ ಅಂತ ಹೇಳ್ಬಿಟ್ಟು ಕುಡಿದು ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ಸ್ವೀಟ್ ವಾಟರು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀರು ತಣ್ಣಗೆ ಬೇರೆ ಇತ್ತು. ಮೇಲಿಂದ ಕೆಳಗಡೆವರೆಗೂ ಇಳಿದು ಬಂದು ಸ್ಟ್ರೈನ್ ಆಗಿರುತ್ತೆ. ಆ ನೀರು ಕುಡಿದ್ರಂತೂ ಫುಲ್ಲು ಸ್ಟ್ರೈನ್ ಹೋಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ನೀರು. ಮತ್ತು ಅಲ್ಲಿಂದ ಮೇಲೆ ಹತ್ತುತ್ತಾ ಇದ್ದರೆ ಇಲ್ಲಿ ಅಕ್ಕಿನಲ್ಲಿ ಹೆಸರು ಬರಿತಾಯಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋದಕ್ಕೆ ಕೂಡ. ಮತ್ತು ಅದು ಎಷ್ಟು ಚೆನ್ನಾಗಿ ಬರಿತಾ ಇದೆ ನೋಡಿ. ಅವ್ರ ಕಣ್ಣು ಎಷ್ಟು ಶಾರ್ಪ್ ಇರ್ಬೋದು ಅಂತ ಅಂದ್ಕೊಂಡೆ. ಅವ್ರ ಹತ್ರ ನಾವು ಕೂಡ ಹೆಸರು ಬರೆಸ್ಕೊಂಡು ಈಗ ನೆಕ್ಸ್ಟ್ ಅಲ್ಲಿಂದ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಆನ್ ದ ವೇ ಹೋಗ್ತಾ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಹೋದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಸ್ಟ್ಯಾಚು ಆಂಜನೇಯಂದು. ಅಲ್ಲಿಂದ ಹೊರಟು ಕಾರ್ ಪಾರ್ಕಿಂಗ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಎಲ್ಲರೂ ಇಲ್ಲಿ ರೀತಿ ಕಲ್ಲುಗಳು ಜೋಡಿಸಿದ್ರು. ಏನಕ್ಕೆ ಅಂತ ಕೇಳಿದ್ರೆ, ಮನೆ ಕಟ್ಸೋ ಆಸೆ ಇದ್ದರೆ ಇಲ್ಲಿ ಕಲ್ಲು ಜೋಡಿಸಿದ್ರೆ ಬೇಗ ನೆರವೇರುತ್ತೆ ಅಂತಂದರು. ಹೌದಾ, ಆಗಿದ್ರೆ ಕಳ್ಕೊಳೋದೇನು ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ಮನೆಯವರು ಕಲ್ಲು ಜೋಡಿಸ್ಬಿಟ್ಟು ಬಂದರು. ಹಾಗೆ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನಾವು ಬೆಟ್ಟ ಹತ್ತಿದ್ದು ನೈಟ್, ಹಾಗಾಗಿ ವ್ಯೂ ಎಂಜಾಯ್ ಮಾಡೋದಕ್ಕಾಗಲಿಲ್ಲ, ಕಾಣಿಸ್ಲಿಲ್ಲ. ಬಟ್ ಈಗ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಅಲ್ಲಿಂದ ಬಂದಿದ್ದು ನಾವು ಝೂಗೆ. ಬೆಟ್ಟ ಇಳಿದ ಮೇಲೆ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಇತ್ತು ಅನಿಸುತ್ತೆ ಅಷ್ಟೇ ಝೂ. ಇಲ್ಲಿ ಬಂದು ಎಂಟ್ರಿ ಟಿಕೆಟು ದೊಡ್ಡವ್ರಿಗೆ 70 ರುಪೀಸು, ಚಿಕ್ಕವ್ರಿಗೆ 30 ರುಪೀಸು. ಮತ್ತು ನಾವೇನಾದರೂ ಅಲ್ಲಿ ಹೋಗ್ಬೇಕಂದ್ರೆ ಅವರಿಗೆ ಸಪ್ರೇಟ್ 70 ರುಪೀಸ್ ಆಗುತ್ತೆ. ಹೆಸರು ಏನು ಮಾಡ್ತೀವಿ
ಅಲ್ಲಿ ಅಲ್ಲಿ ಆ ಕಡೆ ಚಾರು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು ಪ್ರಾಣಿಗಳು ಇರಲಿಲ್ಲ. ಸ್ವಲ್ಪ ಇದ್ವು ಪ್ರಾಣಿಗಳು, ಅಲ್ಲಲ್ಲೇ ಒಂದೊಂದು ಸ್ವಲ್ಪ ಇದ್ವು. ಮತ್ತು ಜಿಂಕೆಗಳು ತುಂಬ ಇದ್ವು. ಮತ್ತು ಸಿಂಹ, ಹುಲಿ ಮತ್ತು ನವಿಲುಗಳು ಸ್ವಲ್ಪ ಇದ್ವು. ಸಿಂಹ ಹುಲಿ ಎಲ್ಲ ಒಂದೇ, ಅದು ಎಲ್ಲೋ ಮಲಗಿಬಿಟ್ಟಿದ್ವು. ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಹೋಗಿದ್ರಿಂದ ಎಲ್ಲ ಮಲಗಿಬಿಟ್ಟಿದ್ವು. ಸುಮ್ಮನೆ ದೂರದಿಂದ ನೋಡಿಕೊಂಡು ಬಂದ್ವಿ. ಜಿಂಕೆಗಳು ತುಂಬ ಇದ್ವು. ಮತ್ತು ಈ ಹಂದಿಗಳು ನೋಡಿ, ನಮ್ಮ ಕಡೆ ಬೇರೆ ಥರ ಇರುತ್ತೆ. ಇಲ್ಲಿ ತಿರುಪತಿನಲ್ಲಿ ನೋಡಿದ್ರೆ ಈ ಥರ ಇದ್ವು. ಫುಲ್ ಡಿಫ್ರೆಂಟಾಗಿದ್ದಾವೆ ಎಲ್ಲ. ಮತ್ತು ಪ್ಯಾರಟ್ಸ್ ಇದ್ವು. ಪ್ಯಾರಟ್ಸ್ಗಳು, ಪಕ್ಷಿಗಳೆಲ್ಲ ತುಂಬ ಚೆನ್ನಾಗಿದ್ವು. ಎಷ್ಟೊಂದಿದ್ದಾವೆ ನೋಡಿ. ಇಲ್ಲಿ ಯೆಲ್ಲೋ ಕಲರ್, ಲೈಟ್ ಗ್ರೀನ್ ಕಲರ್ ಇದ್ವು. ಮತ್ತು ಇಲ್ಲಿ ನೋಡಿ ಚೀತಾ, ಅದು ಒಂದೇ ಒಂದಿದೆ ಪಾಪ, ಅದಕ್ಕೂ ಬೇಜಾರಾಗ್ತಿದೆ ಅನ್ಸುತ್ತೆ, ಸುಮ್ಮನೆ ಮಲಗಿತ್ತು. ಮತ್ತು ಇಲ್ಲಿ ಟೈಗರ್ ಇದೆ, ಅದು ಒಂದೇ ಒಂದಿತ್ತು. ಆಲ್ಮೋಸ್ಟ್ ಮಲಗಿದ್ರು, ಎಲ್ಲರೂ ಮಲಗಿದ್ವು. ಮತ್ತು ಇಲ್ಲಿ ಲಯನ್ ಇದೆ, ಅದು ಮಲಗಿದೆ. ಮತ್ತು ಇಲ್ಲಿ ವೈಟ್ ಟೈಗರ್ ಇದೆ ಅಂತ ಹೇಳಿದ್ರು, ಅದು ಕೂಡ ಮಲಗಿತ್ತು. ಮಧ್ಯಾಹ್ನ ಹೋಗಿದ್ರಿಂದ ಆಲ್ಮೋಸ್ಟ್ ಎಲ್ಲ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಮಲಗಿದ್ವು. ಅಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ನಾವು ನೆಕ್ಸ್ಟ್ ಬಂದಿದ್ದು ಕಾಳಹಸ್ತಿ ಟೆಂಪಲ್ಗೆ. ಮೊಬೈಲ್ ತೊಗೊಂಡೋಗಂಗಿಲ್ಲ, ಹಾಗಾಗಿ ಟಿಗೆ ಮೊಬೈಲ್ಗಳೆಲ್ಲರೂ ಇಟ್ಬಿಟ್ಟು ಹೋಗಿದ್ವಿ. ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಲೈಟಿಂಗ್ಸ್ ಎಲ್ಲಂತೂ ಸಖತ್ತಾಗಿ ಕಾಣ್ತಾಯಿತ್ತು ದೇವಸ್ಥಾನ ಅಂತ ಹೇಳ್ಬೋದು. ಮತ್ತು ಒಳಗಡೆನೂ ಅಷ್ಟೇ, ಎಷ್ಟು ದೊಡ್ಡ ದೊಡ್ಡ ಕಂಬಗಳು, ಎಷ್ಟೊಂದು ಲಿಂಗ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಖಂಡಿತ ಆ ಸೈಡ್ ಹೋದರೆ ಮಿಸ್ ಮಾಡ್ದಲೇ ವಿಸಿಟ್ ಮಾಡಿ. ಮತ್ತು ನಾವು ಮೇಲ್ಗಡೆ ಹತ್ತೋಗಲಿಲ್ಲ, ಹಾಗಾಗಿ ಕೆಳಗಡೆ ನೋಡಿಕೊಂಡು ಬಂದ್ವಿ. ನಾವು ದೇವಸ್ಥಾನ ನೋಡಿ ಹೊರಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 6:30 ಆಗಿತ್ತು ಅನಿಸುತ್ತೆ. ಅಲ್ಲಿಂದ ನಾವು ಹೊರಡ್ತಾ ಇರೋದು ಸೀದಾ ನಮ್ಮ ಊರಿಗೇ. ಮತ್ತು ಹೊರಡ್ಬೇಕಾದ್ರೆ ಹುಡುಗರಂತೂ ಫುಲ್ ಹಾಡು ಹಾಕಿಸ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ರು, ಡ್ಯಾನ್ಸ್ ಆಡಿಕೊಂಡು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.